ಹಲೋ ಮಕ್ಕಳೇ, ಈಗ ನೋಡಿ ಇದಕ್ಕೆ ಮುಂಚೆ ಬೇಸಿಕ್ಸ್ ಆಫ್ ರಿಲೇಷನ್ ಕವರ್ ಮಾಡಿದೆ. ಅದರೊಳಗೆ ಒಂದು ಪಾರ್ಟ್ ಬಿಟ್ಟಿದ್ದೆ, ಇಮೇಜ್ ಮತ್ತು ಪ್ರೀ ಇಮೇಜ್ ಎಕ್ಸಾಂಪಲ್ ಮಾಡೋದಕ್ಕೆ. ಸೊ ಇಮೇಜ್ ಮತ್ತು ಪ್ರೀ ಇಮೇಜ್ ನೋಡಿ ಹಿಂದಿನ ಎಕ್ಸಾಂಪಲ್ ತೊಗೊಂಡಿದ್ದೇನೆ. ಇದೆಲ್ಲ ಸೆಟ್ ಬಿಲ್ಡರ್ದಲ್ಲಿ, ರೋಸ್ಟರ್ ಫಾರ್ಮ್ದಲ್ಲಿ, ಆ್ಯರೋ ಡೈಗ್ರಾಮ್ದಲ್ಲಿ ಮಾಡಿದ್ದೀನಿ. ಆ್ಯರೋ ಡೈಗ್ರಾಮಿಂದ ನಾನು ಇವಾಗ ತೋರಿಸ್ತೇನೆ. ನೀವು ಬೇಕಾಗಿದ್ದರೆ ಅದನ್ನು ಸೆಟ್ ಬಿಲ್ಡರಲ್ಲೂ ಬರೆದು ಅದನ್ನು ಮಾಡ್ಬೋದು. ಆದರೆ ಈ ಆ್ಯರೋ ಡೈಗ್ರಾಮ್ನಲ್ಲಿ ತುಂಬ ಈಸಿ ಇರುತ್ತೆ. ಹೀಗೆ ಡೈರೆಕ್ಟ್ ಆ್ಯರೋ ನೋಡಿ ಹೇಳ್ಬೋದು. ಇಮೇಜ್ ಆಫ್ ಪಿ ಕೆ ಅಂದರೆ ಪಿ ಕೆ ಅಂದರೆ ಪುನೀತ್ ರಾಜ್ಕುಮಾರ್. ಪಿ ಆರ್ ಕೆ ಆಗಬೇಕಿತ್ತು, ಪಿ ಕೆ ಮಾಡಿದ್ದೀನಿ ನಾನು. ಓಕೆ, ಫಸ್ಟಿಗೆ ಇಮೇಜ್ ಆಫ್ ಪಿ ಕೆ ಅಂತ ಹೇಳಿದರೆ ಇಲ್ಲೇ ಅರಸು ಬರುತ್ತೆ ಮತ್ತು ಮಿಲನ ಬರುತ್ತೆ. ಇಮೇಜ್ ಆಫ್ ಯಶ್ ಅಂತಿದೆ. ಯಶ್ನಲ್ಲಿ ನೋಡಿ ಟಾಕ್ಸಿಕ್ ಬರುತ್ತೆ. ನಾನು ಹೇಳಿದ್ದೆ ಅಲ್ಲ, ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೆ, ಎಕ್ಸ್ ವೈ ಇದು ಮಿರರ್ ಥರ ಆ್ಯಕ್ಟ್ ಮಾಡ್ತಾಯಿದೆ ಅಂತ ಅನ್ನಿಸ್ಕೊಳ್ಳಿ. ಓಕೆ, ಇಟ್ ಈಸ್ ಜಸ್ಟ್ ಅ ಮಿರರ್. ಓಕೆ, ಇದು ಪ್ರೀ ಇಮೇಜ್ ಮತ್ತು ಇದು ಇಮೇಜ್. ಓಕೆ, ಇಮೇಜ್ ಆಫ್ ವೈ ಎಕ್ಸ್, ಇಮೇಜ್ ಆಫ್ ಎಕ್ಸ್. ಓಕೆ, ಈ ಎಕ್ಸಿಂದ ಇಮೇಜ್ ಏನಿದೆ ವೈ ಇದೆ. ಓಕೆ, ವೈದು ಪ್ರೀ ಇಮೇಜ್ ಏನಿದೆ ಎಕ್ಸ್ ಇದೆ. ಇಲ್ಲಿ ಬರ್ತಿದ್ದೆ ನೋಡಿ, ಎಕ್ಸ್ ಇದೆಯಲ್ಲ ಅದರದ್ದು ಇಮೇಜ್ ಅಂದರೆ ಎಕ್ಸಿನ ಇಮೇಜ್ ವೈ ಆಗುತ್ತೆ, ವೈದು ಪ್ರೀ ಇಮೇಜ್ ಎಕ್ಸ್ ಆಗುತ್ತೆ. ಇದನ್ನು ತುಂಬ ಕನ್ಫ್ಯೂಷನ್ ಏನಿಲ್ಲ, ಆದರೆ ಸ್ವಲ್ಪ ಡೊಮೇನ್ ಮತ್ತು ರೇಂಜ್ನಲ್ಲಿ ತುಂಬ ಕನ್ಫ್ಯೂಷನ್ ಆಗ್ಬೋದು. ಮುಂದೆ ಡೊಮೇನ್ ಮತ್ತು ರೇಂಜ್ ಇದೆ, ಅದಕ್ಕೋಸ್ಕರ. ಇವಾಗ ನೋಡಿ, ಪ್ರೀ ಇಮೇಜ್ ಆಫ್ ಅರಸು. ಅರಸನಿಗೆ ಹಿಂದೆ ಇರೋದು ಯಾವುದಂದರೆ ಪಿ ಕೆ. ಓಕೆ, ಟಾಕ್ಸಿಕ್ಕಿಂದ ಯಶ್. ಇದೆಲ್ಲ ಆಗಿತ್ತು ಇಮೇಜ್ ಮತ್ತು ಪ್ರೀ ಇಮೇಜ್. ಇದರೊಳಗೆ ಏನೂ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ, ಒಮ್ಮೆ ಇದನ್ನೆಲ್ಲ ಬರ್ಕೊಳ್ಳಿ. ನೀವು ಎಕ್ಸಾಂಪಲ್ ಟ್ರೈ ಮಾಡಿ. ಎಕ್ಸಾಂಪಲ್ ನೀವು ಬರ್ಕೊಂಡು ಒಂದು ಸಲ ಟ್ರೈ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.